ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ನಿಜಾನ? ಸಿಎಂ ಮೇಲೆ ಮಾಟ ಯಾರು ಮಾಡಿಸಿರಬಹುದು? ಕೊಳ್ಳೇಗಾಲದ ಮಾಂತ್ರಿಕರಿಂದ ಮಾಟನ ಅಥವಾ ಕೇರಳ ತಾಂತ್ರಿಕರಿಂದ ಮಾಟ ಪ್ರಯೋಗನ? ಅಷ್ಟಕ್ಕೂ ಈ ಕಾಲದಲ್ಲಿ ಮಾಟ ಮಂತ್ರ ಎಲ್ಲ ಇದೆಯಾ ಅನ್ನುವಂಥ ಪ್ರಶ್ನೆ. ಆಸ್ತಿಕರಿಗೆ ಮಾತ್ರ ಮಾಟ ಮಂತ್ರದ ಎಫೆಕ್ಟಾ? ನಾಸ್ತಿಕರಿಗೂ ತಟ್ಟುತ್ತಾ ಮಾಟ ಮಂತ್ರದ ಎಫೆಕ್ಟು? ನಾನಾ ಚರ್ಚೆಗೆ ಗ್ರಾಸವಾದ ಕೆಎನ್ ರಾಜಣ್ಣ ಸ್ಫೋಟಕ ಆರೋಪ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ನಿಜಾನ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಕೆಎನ್ ರಾಜಣ್ಣ ಅವರ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಗೊಂದಲಗಳೇ ಹೆಚ್ಚಾಗ್ಬಿಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಮಾಟ ಆಗಿದೆ? ಯಾರು ಕೇರಳದಿಂದ ಮಾಟ ಮಂತ್ರ ಮಾಡಿಸಿದ್ದಾರಾ ಅಥವಾ ಎಲ್ಲಿಂದ ಮಾಟ ಮಂತ್ರ ಪ್ರಯೋಗ ಆಗಿದೆ? ಕೊಳ್ಳೇಗಾಲದಿಂದ ಆಗಿದೆಯಾ? ಅಷ್ಟಕ್ಕೂ ಮಾಟ ಮಂತ್ರ ಇವುಗಳನ್ನೆಲ್ಲ ನಂಬಬೇಕಾ? ನಾಸ್ತಿಕರಿಗೂ ತಟ್ಟುತ್ತಾ ಈ ಮಾಟ ಮಂತ್ರ? ಆಸ್ತಿಕರಿಗೆ ಮಾತ್ರ ತಟ್ಟುತ್ತಾ? ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕೆಎನ್ ರಾಜಣ್ಣ ಅವರ ಈ ಒಂದು ಸ್ಟೇಟ್ಮೆಂಟ್. ಕೆಎನ್ ರಾಜಣ್ಣ ಅವರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಸಿಎಂ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿರ್ಬೋದು, ಮಾಟ ಮಂತ್ರ ಆಗಿದೆ, ಹಾಗಾಗಿ ಅಸಹಾಯಕರಾಗಿದ್ದಾರೆ ಅಂತ. ಅಂದ್ರೆ ಯಾವ ಕಾರಣಕ್ಕೆ ಅಸಹಾಯಕರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು? ಯಾವ ಒಂದು ನಿಟ್ಟಿನಲ್ಲಿ, ಯಾವ ಒಂದು ಆಂಗಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇವರು ಕೆಎನ್ ರಾಜಣ್ಣ ಅವರು ಅಂತ? ಯಾಕಂದ್ರೆ ಇತ್ತೀಚೆಗೆ ನಡೆದಂತ ಬೆಳವಣಿಗೆಗಳನ್ನ ನಾವು ಗಮನಿಸಬೇಕಾಗುತ್ತೆ. ಮಾಟ ಮಂತ್ರ ಎಲ್ಲ ಮೌಢ್ಯದ ವ್ಯಾಪ್ತಿಗೆ ಬರುತ್ತೆ. ಹೇಳಿ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌಢ್ಯ ವಿರೋಧಿ. ಮೌಢ್ಯವನ್ನ ತೀವ್ರವಾಗಿ ವಿರೋಧ ಮಾಡ್ತಾರೆ ಸಿಎಂ. ಮೌಢ್ಯ ವಿರೋಧಿ ಕಾಯ್ದೆಯನ್ನ ಜಾರಿಗೆ ತಂದವರು ಇದೇ ಸಿದ್ದು. ಅಂತ ಸಮಾಜವಾದಿ ಸಿದ್ದರಾಮಯ್ಯ ಮೇಲೆ ಮಾಟ ಪ್ರಯೋಗ ಆಗುತ್ತಾ? ಕೆಎನ್ ರಾಜಣ್ಣ ಮಾತನ್ನ ಸಿಎಂ ಎಷ್ಟು ಗಂಭೀರವಾಗಿ ತಗೋತಾರೆ? ಅಂದ ಹಾಗೆ ಕಳೆದ 3 ದಿನಗಳಿಂದಲೂ ಸಿಎಂ ಟೆಂಪಲ್ ರನ್. ರಾಜಣ್ಣ ಹೇಳಿಕೆ ನಡುವೆ ಚರ್ಚೆಗೆ ಗ್ರಾಸವಾದ ಸಿಎಂ ಸಿದ್ದರಾಮಯ್ಯ ನಡೆ. ಮಾಟ ಮಂತ್ರ ಎಲ್ಲ ಮೌಢ್ಯದ ವ್ಯಾಪ್ತಿಗೆ ಬರುತ್ತೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡುವಂತವ್ರು ಯಾರಿದ್ದಾರೆ ರಾಜಕೀಯವಾಗಿ? ಇವೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಅವರು ಇಂಥದ್ನ ಯಾವುದನ್ನು ನಂಬಲ್ಲ. ಈ ಹಿಂದೆ ನಾನ್ ವೆಜ್ ಅನ್ನ ಸೇವನೆ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಆ ವಿಚಾರ. ಚರ್ಚೆಗೆ ಗ್ರಾಸವಾದಾಗ ದೇವರೇನು ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳಿದಾರಾ? ಇಲ್ಲವಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಅಂದ್ರೆ ಮೌಢ್ಯಕ್ಕೆ ತುಂಬಾ ವಿರೋಧ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಈ ಒಂದು ವಿಚಾರವನ್ನ ಎಷ್ಟು ಮಟ್ಟಿಗೆ ಪರಿಗಣಿಸ್ಕೋತಾರೆ? ಈಗ ಅಂತೂ ಸತತವಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು